ಇದೇನು ದೂಷಣನ ಸಾವಿನ ನಂತರ ಅವನ ಸೋದರ ಕರಾಯುದ್ಧಕ್ಕೆ ಬರ್ತಾನೆಂದರೆ ಈ ತ್ರಿಶಿರ ಬಂದಿರುವನಲ್ಲ? ಅದೇ ನನಗೂ ಆಶ್ಚರ್ಯವಾಗುತ್ತಿದೆ. ಇವನೇನು ಖರನಿಗಿಂತ ವೀರನೇ? ಹಾಗೆಂದು ಭಾವಿಸಿಕೊಂಡಿರಬೇಕಷ್ಟೇ. ಅಂದರೆ ಈ ತ್ರಿಶಿರ ತಾನಾಗೆ ಆತ್ಮಹತ್ಯೆ ಮಾಡಿಕೊಳ್ಳಲು ಬಂದಂತಾಯಿತು. ಶ್ರೀರಾಮನ ಬಾಣದಿಂದಲೇ ಅವನು ಮರಣವನ್ನು ಪಡೆಯುತ್ತಾನೆ. ಅದೇ ಇವನ ಭಾಗ್ಯ. ದೂಷಣನ ಸಹೋದರ ಖರ ಬರುತ್ತಾನೆ. ಯುದ್ಧ ಬೇಗ ಮುಗಿಯುತ್ತದೆ ಎಂದುಕೊಂಡರೆ ಇವನ್ಯಾರೋ ತ್ರಿಶಿರ ಬಂದಿದ್ದಾನಲ್ಲ. ಈ ವಿಚಾರವನ್ನು ಅತ್ತಿಗೆಗೆ ತಿಳಿಸಬೇಕು. ಲಕ್ಷ್ಮಣ, ಕರ್ಣ ಸಂಹಾರವಾಯಿತೆ? ಯುದ್ಧ ಮುಗಿಯುತ್ತೆ? ಇಲ್ಲ ಅತ್ತಿಗೆ, ಖರ ಇನ್ನೂ ಯುದ್ಧಕ್ಕೆ ಬಂದಿಲ್ಲ. ಅಂದರೆ ಈಗ ಅಲ್ಲಿ ನಿನ್ನ ಸೋದರ ಏನು ಮಾಡುತ್ತಿದ್ದಾರೆ? ನಾನು ಹೊರಗೆ ಬರಲೇ? ಈಗ ಬೇಡ ಅತ್ತಿಗೆ. ಆ ಖರನ ಬಂಟನೊಬ್ಬ 3 ತಲೆಯ ತ್ರಿಶಿರನೆಂಬ ರಾಕ್ಷಸ ಯುದ್ಧಕ್ಕೆ ಬಂದಿದ್ದಾನೆ. ಹೌದೇ? ಹಾಗಾದರೆ ಈ ಯುದ್ಧ ಬೇಗನೆ ಮುಗಿಯುವಂತೆ ಕಾಣುತ್ತಿಲ್ಲ. ಸ್ವಲ್ಪ ತಡವಾದರೂ ರಾಕ್ಷಸರ ನಾಮಾವಶೇಷವಾಗುತ್ತದೆ. ನೀವು ನಿಶ್ಚಿಂತೆಯಿಂದಿರಿ. ಅಲ್ಲಿ ಏನಾಗುವುದು ಎಂದು ನೋಡಿ ಬರುತ್ತೇನೆ. ಭಲೆ ತ್ರಿಶಿರ, ಭಲೆ. ನಿನ್ನಂತೆ ನನಗೆ 3 ಶಿರಗಳಿಲ್ಲ. ನನ್ನ ಒಂದೇ ಶಿರಕ್ಕೆ ನೀನು 3 ಬಾಣಗಳನ್ನು ಪ್ರಯೋಗಿಸುತ್ತಿರುವೆಯಲ್ಲ. ಆಗಲಿ, ಪ್ರಯೋಗಿಸು. ನಿನ್ನ ಬಾಣಕ್ಕೆ ನಾನು ಪ್ರತಿ ಬಾಣಗಳನ್ನು ಪ್ರಯೋಗಿಸುವುದಿಲ್ಲ. ನಿನ್ನ ಶೌರ್ಯ ಎಷ್ಟೆಂದು ಎಲ್ಲರೂ ತಿಳಿಯಲಿ. ತಿಳಿಯುವುದೇನು? ಈ ತ್ರಿಶಿರನ ಶಕ್ತಿ ಇಡೀ ರಾಕ್ಷಸ ಕುಲಕ್ಕೆ ತಿಳಿದಿದೆ. ನಿನಗೂ ತಿಳಿಯುತ್ತದೆ. ಅಷ್ಟರಲ್ಲಿ ನಿನ್ನ ಸೇವೆ ಹಾರಿ ಹೋಗಲಿದೆ. ಮಾತು ಸಾಕು ತ್ರಿಶಿರ, ಬಾಣ ಬಿಡು. ಏನು? ನನ್ನ ಬಾಣಗಳು ವಿಫಲವಾದವೇ? ಪಾಪ ಪಾಪ, ಮಹಾವೀರನಾದ ತ್ರಿಶಿರನ ಪರಾಕ್ರಮ ಇಷ್ಟೇ ಏನು? ಒಂದಲ್ಲ, ಎರಡಲ್ಲ, 3 ಶಿರಗಳಿದ್ದವನಿಗೆ 3 ಪಟ್ಟು ಶೌರ್ಯ ಇರಬೇಕು. ಆದರೆ ಇವನಿಗೆ 1 ಪಟ್ಟು ಇಲ್ಲವಲ್ಲ. ಹೇ ಮಾನವ, ಸಾಕು, ಬಾಯಿ ಮುಚ್ಚು. ನಾನು ಮಾತನಾಡುವುದಿಲ್ಲ ತ್ರಿಶಿರ. ಈ ನನ್ನ ಬಾಣಗಳು ಮಾತನಾಡುತ್ತವೆ. ನಿನ್ನ 3 ಬಾಣಗಳು ನನ್ನ ದೇಹವನ್ನು ಹೂವಿನಂತೆ ಮುಟ್ಟಿ ಮುದಡಿ ಬಿದ್ದವು. ನಾನು ನನ್ನ ಬಾಣಗಳಿಂದ ನಿನ್ನ 3 ಶಿರಗಳನ್ನು ಕತ್ತರಿಸುತ್ತೇನೆ ನೋಡು.
ಪರಮೇಶ್ವರ, ಕರುಣಾ ಸಾಗರ, ದಯಾಮಯ, ನಮೋ ನಮಃ ಶಿವಾಯ. ಧನ್ಯೋಸ್ಮಿ ದೇವ, ಧನ್ಯೋಸ್ಮಿ ದೇವ. ನನ್ನ ಸರ್ವ ಅಪರಾಧವನ್ನು ಮನ್ನಿಸಿ ಮತ್ತೆ ನಿನ್ನ ದಿವ್ಯ ದರ್ಶನವನ್ನು ನೀಡಿರುವ ನಿನ್ನ ಅಪಾರ ವಾತ್ಸಲ್ಯಕ್ಕೆ ಸಾಟಿ ಇಲ್ಲ ತಂದೆ, ಸಾಟಿ ಇಲ್ಲ. ರಾವಣ, ನಿನ್ನಂಥ ಸತ್ವಶೀಲನಾದ ಭಕ್ತನ ನಿಷ್ಠೆಯ ಭಕ್ತಿಗೆ ಒಲಿಯದಿರಲಾಗುತ್ತದೆಯೇ? ಈಗಲಾದರೂ ನೀನು ಅಂದುಕೊಂಡ ವರವನ್ನು ಕೇಳುತ್ತೀಯೋ ಅಥವಾ? ಇಲ್ಲ ತಂದೆ, ಇಲ್ಲ. ಮತ್ತೆ ಅಂತಹ ಅಪರಾಧವನ್ನು ನಾನು ಮಾಡುವುದಿಲ್ಲ. ತಪಸ್ಸಿನ ಫಲವನ್ನು ಪಡೆಯುವ ಪುಣ್ಯ ಮುಹೂರ್ತದಲ್ಲಿ ಪಾಮರನಂತೆ ವರ್ತಿಸಿ ಪಾಪಾತ್ಮನಾದೆ ತಂದೆ. ಕೇಳು ರಾವಣ, ನಿನ್ನ ಕೋರಿಕೆ ಏನೆಂದು ಕೇಳು. ಪರಮೇಶ್ವರ, ನನ್ನ ಮಾತೆಯ ನಿತ್ಯ ಪೂಜೆಗಾಗಿ ನಿನ್ನ ಆತ್ಮಲಿಂಗವನ್ನು ಕರುಣಿಸು ತಂದೆ. ನಾನು ಅದನ್ನು ತರುತ್ತೇನೆಂದು ನನ್ನ ಮಾತೆಗೆ ಮಾತು ಕೊಟ್ಟು ಬಂದಿದ್ದೇನೆ. ಕರುಣಿಸು ದೇವ. ಆಗಲಿ ರಾವಣ, ನಾನು ನಿನ್ನ ಇಷ್ಟಾರ್ಥವನ್ನು ಈಡೇರಿಸುತ್ತೇನೆ. ರಾವಣ, ನಿನ್ನ ಇಚ್ಛೆಯಂತೆ ನನ್ನ ಆತ್ಮಲಿಂಗವನ್ನು ನಿನಗೆ ನೀಡುತ್ತಿದ್ದೇನೆ, ತೆಗೆದುಕೋ. ಪ್ರಭು, ಧನ್ಯೋಸ್ಮಿ ತಂದೆ, ಧನ್ಯೋಸ್ಮಿ. ಆದರೆ ಒಂದು ವಿಷಯ ನಿನ್ನ ನೆನಪಿನಲ್ಲಿರಲಿ. ಏನೆಂದು ಹೇಳು ದೇವ? ಈ ನನ್ನ ಆತ್ಮಲಿಂಗವನ್ನು ಬಹಳ ಎಚ್ಚರಿಕೆಯಿಂದ ನೀನು ಲಂಕೆಗೆ ತೆಗೆದುಕೊಂಡು ಹೋಗಬೇಕು. ಎಲ್ಲಿಯೂ ಇಡಬಾರದು. ಯಾವುದೇ ಕಾರಣಕ್ಕೂ ಈ ಲಿಂಗಕ್ಕೆ ಭೂಸ್ಪರ್ಶವಾಗಬಾರದು. ಹಾಗೇನಾದರೂ ಆದರೆ ಈ ಲಿಂಗವು ಅಲ್ಲಿಯೇ ಪ್ರತಿಷ್ಠಾಪನೆಗೊಳ್ಳುತ್ತದೆ. ಆ ನಂತರ ಯಾವ್ಯಾವ ಶಕ್ತಿಯೂ ಅಲ್ಲಿಂದ ಅದನ್ನು ಕದಲಿಸಲಾಗದು. ಎಚ್ಚರ. ಆಯಿತು ತಂದೆ. ಮಹಾದೇವ, ಈ ನಿನ್ನ ಪವಿತ್ರವಾದ ಆತ್ಮಲಿಂಗವನ್ನು ಲಂಕೆಯಲ್ಲಿ ಪ್ರತಿಷ್ಠಾಪನೆ ಮಾಡುತ್ತೇನೆ. ಇದು ಎಂದಿಗೂ ಭೂಸ್ಪರ್ಶವಾಗದಂತೆ ನಾನು ನೋಡಿಕೊಳ್ಳುತ್ತೇನೆ ದೇವ. ಅನುಗ್ರಹಿಸು ತಂದೆ. ಕೃತಾರ್ಥನಾದೆ ದೇವ, ಕೃತಾರ್ಥನಾದೆ. ನಾರಾಯಣ ನಾರಾಯಣ. ಓ ತ್ರಿಲೋಕ ಸಂಚಾರಿಗಳಾದ ದೇವರ್ಷಿ ನಾರದರು ದಯಮಾಡಿಸಿ. ಪಾರ್ವತಿ ಪುತ್ರ, ವಿಘ್ನ ವಿನಾಶಕ, ವಿನಾಯಕ, ಕ್ಷೇಮವೇ? ನನ್ನ ಕ್ಷೇಮಕ್ಕೆ ಏನೂ ಕೊರತೆ ಇಲ್ಲ. ಲೋಕದ ಕ್ಷೇಮದ ಬಗ್ಗೆ ನೀವೇ ಹೇಳಬೇಕು. ಎಲ್ಲರೂ ಅವರವರ ಪಾಡಿಗೆ ಅವರವರ ಕರ್ತವ್ಯಗಳನ್ನು ಮಾಡುತ್ತಿದ್ದರೆ ಸರ್ವಲೋಕಗಳು ಕ್ಷೇಮವಾಗಿಯೇ ಇರುತ್ತವೆ. ಅಂದರೆ ಕೆಲವರು ಮಿತಿಮೀರಿ ವರ್ತಿಸಿ ಲೋಕದ ಕ್ಷೇಮಕ್ಕೆ ಭಂಗ ತರುತ್ತಾರೆಂದು ಪರೋಕ್ಷವಾಗಿ ಹೇಳುತ್ತಿರುವಿರಾ? ಗಣೇಶ, ಆ ಪರೋಕ್ಷಗಳೆಲ್ಲ ಆದಷ್ಟು ಬೇಗನೆ ಪ್ರತ್ಯಕ್ಷವಾಗುತ್ತವೆ. ಈ ಒಗಟಿನ ಮಾತು ಬೇಡ ನಾರದರೆ, ಅದೇನೆಂದು ಸ್ಪಷ್ಟವಾಗಿ ಹೇಳಿ. ದೇವತೆಗಳು ಸಜ್ಜನರನ್ನು ಸಂರಕ್ಷಿಸಬೇಕು, ದುರ್ಜನರನ್ನು ಶಿಕ್ಷಿಸಬೇಕು. ಆದರೆ
ದುರ್ಜನರು ತಮ್ಮ ತಪಸ್ಸಿನ ಫಲದಿಂದ ವರಗಳನ್ನು ಪಡೆದುಕೊಂಡು ಲೋಕಕಂಟಕರಾದರೆ ಲೋಕದಲ್ಲಿ ಕ್ಷೇಮವಿರಲು ಹೇಗೆ ಸಾಧ್ಯ ಗಣೇಶ? ನಾರದರೆ, ವರ ಪಡೆದು ಲೋಕಕಂಟಕನಾದ ಆ ವ್ಯಕ್ತಿ ಯಾರು? ಇನ್ಯಾರು, ಲಂಕಾಧೀಶ್ವರನಾದ ಆ ರಾವಣ. ಸಾತ್ವಿಕರನ್ನು ಕಾಡುವುದು ಅವನ ಸಹಜ ಸ್ವಭಾವ. ಇನ್ನು ವರಬಲವೂ ಸೇರಿಬಿಟ್ಟರೆ ಮುಗಿದೇ ಹೋಯಿತು. ರಾವಣನಿಗೆ ಅಂತ ವರವನ್ನು ಯಾರು ಕೊಟ್ಟವರು? ರಾವಣ ಮೊದಲೇ ಬ್ರಹ್ಮನಿಂದ ವರ ಪಡೆದ. ನಿನ್ನ ತಂದೆ ಪರಮೇಶ್ವರನಿಂದಲೂ ವರ ಪಡೆದ. ಈಗ ಪರಮೇಶ್ವರನ ಆತ್ಮಲಿಂಗವನ್ನು ಪಡೆದು ಅದನ್ನು ಲಂಕೆಗೆ ಕೊಂಡೊಯ್ಯುತ್ತಿದ್ದಾನೆ. ಶಿವನ ಆತ್ಮಲಿಂಗ ಲಂಕೆಯನ್ನು ಸೇರಿದರೆ ಅದೇ ಕೈಲಾಸ ಸದೃಶವಾಗುತ್ತದೆ, ಯಾರಿಂದಲೂ ಅಭೇದ್ಯವಾಗುತ್ತದೆ. ನಂತರ ರಾವಣ ತನ್ನ ಕಿರುಬೆರಳಿನಲ್ಲೇ ತ್ರಿಲೋಕಗಳನ್ನು ಕುಣಿಸುತ್ತಾನೆ. ಕೂಡದು, ಹಾಗಾಗಬಾರದು. ನಾರದರೆ, ಇದು ಬಹಳ ಗಂಭೀರವಾದ ವಿಷಯ. ಇದಕ್ಕೆ ಪರಿಹಾರವೇನು? ಹಾ ಗಣೇಶ, ನೀನು ಮನಸ್ಸು ಮಾಡಿದರೆ ಪರಿಹಾರ ಸುಲಭ. ಏಕೆಂದರೆ ಆ ರಾವಣ ನಿನ್ನ ಪ್ರಥಮ ಪೂಜೆಯಿಂದ ವಿಘ್ನ ನಿವಾರಿಸು ಎಂದು ಬೇಡಿಕೊಳ್ಳಲಿಲ್ಲ. ನಿನಗೆ ಶಂಕರ ಕೊಟ್ಟ ವರವನ್ನೇ ಅವನು ಲೆಕ್ಕಿಸಲಿಲ್ಲ. ಹೌದು ನಾರದರೆ, ನನ್ನನ್ನೇ ಕಡೆಗಣಿಸಿದ ಆ ರಾವಣನ ಅಹಂಕಾರ ಎಷ್ಟಿರಬೇಕು? ಅವನ ಕಾರ್ಯಕ್ಕೆ ವಿಘ್ನ ಉಂಟು ಮಾಡಿದರೆ ತಪ್ಪೇನೂ ಇಲ್ಲ. ಹೇಳಿ, ನಾನೇನು ಮಾಡಬೇಕು? ಆ ರಾವಣನನ್ನು ತಡೆಯಬೇಕು. ಲೋಕ ಕಲ್ಯಾಣಕ್ಕಾಗಿ ಶಿವನ ಆತ್ಮಲಿಂಗವನ್ನು ರಾವಣ ಲಂಕೆಗೆ ತೆಗೆದುಕೊಂಡು ಹೋಗದ ಹಾಗೆ ಮಾಡಬೇಕು. ಸರಿ ನಾರದರೆ, ಈಗಲೇ ಆ ರಾವಣನಿರುವ ಕಡೆಗೆ ಹೋಗೋಣ. ಅಲ್ಲಿಯೇ ಏನಾದರೂ ಉಪಾಯ ಮಾಡೋಣ.
ಅತ್ತಿಗೆ, ಅತ್ತಿಗೆ, ಏನಾಯ್ತು ಲಕ್ಷ್ಮಣ? ಒಂದು ಸಂತೋಷದ ವಿಷಯ. ಇನ್ನೇನು, ನನ್ನ ಸ್ವಾಮಿ ಆ ತ್ರಿಶಿರನನ್ನು ಸಂಹರಿಸಿದರು ತಾನೆ. 14,000 ರಾಕ್ಷಸರನ್ನು ಸಂಹರಿಸಿದ ನಿನ್ನ ಸೋದರನಿಗೆ ಆ ತ್ರಿಶಿರನೊಂದು ಲೆಕ್ಕವೇ? ಹೌದು ಅತ್ತಿಗೆ, ಒಂದೇ ಬಾಣದಿಂದ ಆ ತ್ರಿಶಿರನ 3 ಶಿರಗಳು ನೆಲಕ್ಕುರುಳಿದವು. ಇನ್ನಾದರೂ ಅಕ್ಕರ ಬರಲಿ, ಯುದ್ಧ ಬೇಗ ಮುಗಿದು ಶಾಂತಿ ಮೂಡಲಿ. ಹೌದು ಲಕ್ಷ್ಮಣ, ಕಾಯುವ ಈ ಕಾತುರವನ್ನು ಸಹಿಸುವುದು ಕಷ್ಟ. ಯುದ್ಧ ಬೇಗ ಕೊನೆಯಾಗಲಿ. ನೋಡಿದ್ಯಾ ಸೋದರ, ಆ ತ್ರಿಶಿರನು ಮರಣ ಹೊಂದಿದ. ಈ ಯುದ್ಧ ಬೇಗ ಮುಗಿಯಬೇಕು. ಆ ರಾಮನ ಮೇಲಿನ ಪ್ರತೀಕಾರ ಬೇಗ ತೀರಲೇಬೇಕು. ಹೌದು ಸೋದರಿ, ಬೇಗ ಪ್ರತೀಕಾರ ತೀರಬೇಕು. ನೀನು ವೀರನೇ ಆಗಿದ್ದರೆ, ನನ್ನ ಸೋದರನೇ ಆಗಿದ್ದರೆ, ಬೇರೆ ಯಾರನ್ನು ಕಳುಹಿಸದೆ ನೀನೇ ರಣರಂಗಕ್ಕೆ ಹೋಗಿ ಆ ರಾಮ ಲಕ್ಷ್ಮಣರನ್ನು ಕೊಂದು ಬಾ. ಕೇವಲ ಹುಲು ಮಾನವರಿಂದ ವಿರೂಪಗೊಂಡ ಈ ನಿನ್ನ ತಂಗಿಯ ಕರುಣಾಜನಕ ಸ್ಥಿತಿಯನ್ನು ನೋಡು. ನಿನ್ನ ವಂಶದ ಗೌರವ, ನಿನ್ನ ಕುಲದ ಗೌರವವನ್ನು ಕಾಪಾಡಬೇಕೆಂದರೆ ನೀನು ಯುದ್ಧಕ್ಕೆ ಹೋಗಿ ಆ ರಾಮ ಲಕ್ಷ್ಮಣನನ್ನು ಕೊಲ್ಲಲೇಬೇಕು. ಹೊರಡುತ್ತೇನೆ ಸೋದರಿ, ಈಗಲೇ ಹೊರಡುತ್ತೇನೆ. ನನ್ನ ಸರ್ವಶಕ್ತಿಯನ್ನು ಬಳಸಿ ಆ ರಾಮನನ್ನು ಸಂಹರಿಸಿ ನಿನಗೆ ಸಂತೋಷವನ್ನುಂಟು ಮಾಡುತ್ತೇನೆ. ಬೇಗ ಹೊರಡು, ಮಾತು ನಿಲ್ಲಿಸು. ಕಾರ್ಯದಲ್ಲಿ ತೋರಿಸು ನಿನ್ನ ಪರಾಕ್ರಮವನ್ನು, ನಿನ್ನ ಸೋದರಿಯ ಮೇಲಿನ ಪ್ರೀತಿಯನ್ನು. ಸಾಯಂ ಸಂಧ್ಯಾ ವಂದನೆಯ ಸಮಯವಾಗಿದೆ. ಏನು ಮಾಡುವುದು? ಈ ಆತ್ಮಲಿಂಗವನ್ನು ಭೂಮಿಯ ಮೇಲೆ ಇಡುವಂತೆಯೂ ಇಲ್ಲ, ಇದನ್ನು ಕೈಯಲ್ಲಿ ಹಿಡಿದುಕೊಂಡು ಸಂಧ್ಯಾ ವಂದನೆ ಮಾಡುವಂತೆಯೂ ಇಲ್ಲ. ಇಷ್ಟು ವರ್ಷಗಳ ತನಕ ನಾನಿಂದು ಸಂಧ್ಯಾ ವಂದನೆಯನ್ನು ಮಾಡದವನೇ ಅಲ್ಲ. ಹೀಗೇನು ಮಾಡುವುದು? ಎಂತಹ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಸಿಲುಕಿದೆನಲ್ಲ. ನಾರಾಯಣ ನಾರಾಯಣ. ಗಣೇಶ, ನೋಡು, ಅಲ್ಲಿ ನೋಡು, ರಾವಣ ಸಂಧ್ಯಾ ವಂದನೆಗೆ ಸಮಯವಾಯಿತೆಂದು ಚಡಪಡಿಸುತ್ತಿದ್ದಾನೆ. ಧೀರನಾದ ರಾವಣ ಅಸಹಾಯಕನಂತೆ ಪರಿತಪಿಸುವುದನ್ನು ನೋಡಲು ಚಂದವಾಗಿದೆ. ಅಂದ ಚಂದದ ಮಾತು ಹಾಗಿರಲಿ ಗಣೇಶ, ಈ ಅವಕಾಶವನ್ನು ನಾವು ಸಮರ್ಥವಾಗಿ ಉಪಯೋಗಿಸಿಕೊಳ್ಳಬೇಕು. ಅದು ಹೇಗೆ ನಾರದರೆ? ಗಣೇಶ, ಈಗ ರಾವಣ ಸಂಧ್ಯಾ ವಂದನೆ ಮಾಡಲೇಬೇಕು. ಅದಕ್ಕಾಗಿ ಅವನು ಆತ್ಮಲಿಂಗವನ್ನು ಬೇರೆ ಯಾರ ಕೈಗಾದರೂ ಕೊಡಲೇಬೇಕು. ಪಾಪ, ಅಜಯನೆಂದು ವರ ಪಡೆದರೂ
ಇನ್ನೊಬ್ಬರ ಸಹಾಯ ಪಡೆಯಬೇಕಾದ ದುರ್ಬಲ ರಾವಣ. ಗಣೇಶ, ಪಾಪ ಎಂದು ಅನುಕಂಪ ತೋರಿದರೆ ಆಗುವ ಕೆಲಸ ಹಾಳಾಗಿ ಹೋಗುತ್ತದೆ. ಈಗ ನೀನು ರಾವಣನ ಎದುರಿಗೆ ಕಾಣಿಸಿಕೊಂಡರೆ ಆತ್ಮಲಿಂಗವನ್ನು ಅವನು ನಿನ್ನ ಕೈಗೆ ಕೊಡುತ್ತಾನೆ. ಕೊಟ್ಟರೆ ಅದನ್ನು ಎತ್ತಿಕೊಂಡು ಕೈಲಾಸಕ್ಕೆ ಓಡಿ ಹೋಗಲೇ? ಬೇಡ ಬೇಡ, ಓಡಿ ಹೋಗುವುದು ಬೇಡ. ಏನಾದರೂ ನಿಬಂಧನೆಯನ್ನು ಹಾಕಿ ಆ ಆತ್ಮಲಿಂಗವನ್ನು ನೆಲದ ಮೇಲಿಟ್ಟರೆ ಆಯಿತು. ಆಮೇಲೆ ಆ ರಾವಣ ತನ್ನ 10 ತಲೆಯನ್ನು ಚೆಚ್ಚಿಕೊಂಡರೂ ಆತ್ಮಲಿಂಗ ನೆಲದಿಂದ ಮೇಲೆ ಏಳುವುದೇ ಇಲ್ಲ. ಸರಿ ಸರಿ, ಹಾಗೆಯೇ ಮಾಡುತ್ತೇನೆ. ಗಣೇಶ, ನಿಲ್ಲು. ನೀನು ಹೀಗೆ ಹೋದರೆ ರಾವಣನಿಗೆ ಸಂದೇಹವಾಗುವುದಿಲ್ಲವೇ? ಮತ್ತೆ ಹಾ, ನೀನು ರೂಪದಲ್ಲಿ ಹೋಗು. ಸರಿಯೇ? ಆಹಾ, ಸಮರ್ಪಕವಾಗಿದೆ. ಹೋಗು ಹೋಗು. ಎಲ್ಲವೋ ರಾಮ, ನನ್ನ ಸೋದರಿಯ ಕಿವಿಗಳನ್ನು ಕೊಯ್ದು ವಿರೂಪಗೊಳಿಸಿ ಅನಾಗರಿಕರಂತೆ ವರ್ತಿಸಿರುವೆ. ಓಹೋ, ನೀನು ನನಗೆ ನಾಗರಿಕತೆಯ ಬೋಧನೆಯನ್ನು ಮಾಡಲು ಬಂದಿರುವೆಯಾ? ತನ್ನ ಕೀಳು ಕಾಮನೆಗಾಗಿ ನನ್ನ ಪತ್ನಿಯನ್ನು ತಿನ್ನಲು ಮುಂದಾದ ನಿನ್ನ ಸೋದರಿಯದು ನಾಗರಿಕತೆಯ ವರ್ತನೆ ಅಲ್ಲವೇ? ನಾನಲ್ಲ ಖರ, ನೀನು ಮಾಡುತ್ತಿರುವುದು ಲೋಕನಿಂದ್ಯವಾದ ಕಾರ್ಯ. ನಾನ್ಯಾವ ಲೋಕನಿಂದವಾದ ಕಾರ್ಯವನ್ನು ಮಾಡಿದೆ? ನಿರಪರಾಧಿಗಳಾದ, ಧರ್ಮ ನಿರತರಾದ, ಸಜ್ಜನರಾದ ಋಷಿಮುನಿಗಳನ್ನು ಹಿಂಸಿಸುವುದು, ಅವರನ್ನು ಕೊಂದು ತಿನ್ನುವುದು ಲೋಕ ಮೆಚ್ಚುವಂತಹ ಕಾರ್ಯಗಳೇ? ಇಂತಹ ಪಾತಕಿಗಳನ್ನು ಕೊಲ್ಲುವುದೇ ನನ್ನ ಧರ್ಮ. ಸೋದರ ದೂಷಣನ್ನು ಕೊಂದಂತೆ, ವೀರನಾದ ತ್ರಿಶೂರನನ್ನು ಕೊಂದಂತೆ, 14,000 ರಾಕ್ಷಸ ವೀರರನ್ನು ಕೊಂದಂತೆ ನನ್ನನ್ನು ಕೊಲ್ಲಲಾರೆ ರಾಮ. ನಿನ್ನಿಂದಲೇ ಏನು, ಯಾರಿಂದಲೂ ಸಾಧ್ಯವಿಲ್ಲ. ಏಕೆ ಸಾಧ್ಯವಿಲ್ಲ? ಎಲೆ ರಾಕ್ಷಸ, ತನ್ನ ಪಾಡಿಗೆ ತಾನಿರದೆ ಸಿಕ್ಕಿದವರನ್ನೆಲ್ಲ ಕಚ್ಚಲು ಮುಂದಾದ ವಿಷಸರ್ಪವನ್ನು ಯಾರು ಬೇಕಾದರೂ ಹೊಡೆದು ಕೊಂದು ಹಾಕುತ್ತಾರೆ. ನನ್ನ ಸಾಮರ್ಥ್ಯದ ಅರಿವಿಲ್ಲದೆ ಮಾತನಾಡುತ್ತಿರುವೆ. ನನ್ನ ಕುಲ ಪದ್ಧತಿಯಂತೆ ನಡೆದುಕೊಂಡರೆ ಅದು ಪಾಪವಾಗುವುದಿಲ್ಲ. ನಿನ್ನ ಕುಲ ಪದ್ಧತಿಯಂತೆ ನೀನು ಸಜ್ಜನರನ್ನು ಕಾಡುತ್ತಿರು. ನನ್ನ ಕುಲ ಪದ್ಧತಿಯಂತೆ ನಾನು ನಿಮ್ಮೆಲ್ಲರನ್ನು ಸಂಹರಿಸುತ್ತೇನೆ. ನನ್ನ ಸಾವು ನಿನ್ನ ಕೈಯಲ್ಲಿಲ್ಲ, ಕಾಲದ ಕೈಯಲ್ಲಿದೆ. ಆ ಕಾಲ ಈಗ ಕೂಡಿ ಬಂದಿದೆ ಖರಾಸುರ. ನಿನ್ನ ದುಷ್ಟ ಕಾರ್ಯಗಳಿಗೆಲ್ಲ ಈಗಲೇ ನಿನಗೆ ಫಲ ದೊರಕುತ್ತದೆ. ಅದು ನಿನ್ನಿಂದಾಗದ ಕಾರ್ಯ. ಎಲೆ ಖರಾಸುರ, ಧರ್ಮಾತ್ಮರಾದ ದಶರಥ ಮಹಾರಾಜರಿಂದ ನಿಯುಕ್ತನಾಗಿ ಧರ್ಮ ರಕ್ಷಕನಾಗಿ ದುಷ್ಟ ಶಿಕ್ಷಕನಾಗಿ ನಾನು ಬಂದಿದ್ದೇನೆ. ನಿನ್ನ ಸೋದರನಂತೆ ನಿನ್ನನ್ನು ನಿನ್ನ ಸೈನ್ಯ ಸಹಿತ ಯಮಸದನಕ್ಕೆ ಕಳುಹಿಸುತ್ತೇನೆ. ಸಿದ್ಧನಾಗು. ಸಾಮಾನ್ಯರನ್ನು ಸಂಹರಿಸಿ ನಿನ್ನನ್ನು ನೀನೇ ಮಹಾವೀರನೆಂದು ಹೊಗಳಿಕೊಳ್ಳಬೇಡ ರಾಮ. ಅವರೆಲ್ಲರಿಗಿಂತ ಮೊದಲೇ ನಾನು ರಣರಂಗಕ್ಕೆ ಬಂದಿದ್ದರೆ ಈ ವ್ಯರ್ಥಾಲಾಪ ಮಾಡಲು ನೀನು ಜೀವಂತವಾಗಿರುತ್ತಿರಲಿಲ್ಲ. ಇದು ಆತ್ಮ ಶ್ಲಾಘನೆ ಅಲ್ಲ ಖರ, ವಾಸ್ತವ. ಅಧರ್ಮಿಗಳಿಗಿಂತ ಧರ್ಮ ಪಾಲನೆ ಮಾಡುವವರು ಹೆಚ್ಚು ಪರಾಕ್ರಮಶಾಲಿಗಳಾಗಿರುತ್ತಾರೆ. ಏಕೆಂದರೆ ಆ ಧರ್ಮವೇ ಅವರಿಗೆ ಶಕ್ತಿ ನೀಡುತ್ತದೆ. ನಿನ್ನ ಆ ಧರ್ಮ ನನ್ನ ಗದಾಪ್ರಹಾರಗಳಿಂದ ನಿನ್ನನ್ನು ಹೇಗೆ ರಕ್ಷಿಸುತ್ತದೆಯೋ ನಾನು ನೋಡುತ್ತೇನೆ. ನೀನು ನೋಡುವುದಿಲ್ಲ ಖರ, ನೋಡುತ್ತಾ ನೀನು ಗತಪ್ರಾಣನಾಗುತ್ತೀಯ. ಎಲ್ಲವೋ ನೀಚ ಮಾನವ, ನನ್ನನ್ನು ಕೆರಳಿಸಿ ನಿನ್ನ ಮೃತ್ಯುವನ್ನು ನೀನೇ ತಂದುಕೊಂಡಿರುವೆ. ಅಯ್ಯೋ ಮೂಢ, ನಿನ್ನ ಸಾವು ನಿನ್ನ ಬೆನ್ನು ಹಿಂದೆಯೇ ಹೊಂಚು ಹಾಕುತ್ತಿರುವುದು ನಿನಗೆ ಕಾಣುತ್ತಿಲ್ಲ. ಮಾತು ಮಾತಿಗೆ ನನ್ನನ್ನು ಮೂದಲಿಸಿ ಮಾತನಾಡುತ್ತಿರುವ ಮಾನವ, ನಿನ್ನ ಮಾತುಗಳಿಂದ ನನ್ನನ್ನು ಭಯಪಡಿಸಲು ನೋಡುತ್ತಿರುವೆಯಾ? ನೋಡು, ಗದೆಯನ್ನಿಡಿದು ಹಸಿರಾಗಿ ನಿಂತಿದ್ದೇನೆ. ಸೂರ್ಯಾಸ್ತದ ಒಳಗೆ ನಾನು ನಿನ್ನನ್ನು ಕೊಲ್ಲುತ್ತೇನೆ. ನನ್ನ ಸೋದರ ಮತ್ತು 14,000 ರಾಕ್ಷಸ ವೀರರ ಸಾವಿನ ಸೇಡು ತೀರಿಸಿಕೊಳ್ಳುತ್ತೇನೆ. ನಿಮ್ಮಿಂದ ಅಪಮಾನಿತಳಾದ ನನ್ನ ಸೋದರಿಯ ಮುಖದಲ್ಲಿ ನಗು ಮೂಡುವಂತೆ ಮಾಡುತ್ತೇನೆ.
ಏ ಬಾಲಕ, ಏನಯ್ಯ? ಸ್ವಲ್ಪ ಇತ್ತ ಬಾ. ಅಯ್ಯೋ, ನನಗೆ ಬಿಡುವಿಲ್ಲ, ಅವಸರದ ಕೆಲಸವಿದೆ. ಹೆಚ್ಚು ಸಮಯ ತೆಗೆದುಕೊಳ್ಳುವುದಿಲ್ಲ, ಇತ್ತ ಬಾ. ಸರಿ, ಅದೇನು ಬೇಗ ಹೇಳು, ನಾನು ಹೋಗಬೇಕು. ಈಗ ಸಂಧ್ಯಾ ವಂದನೆಯ ಸಮಯ. ನಾನಿಂದು ಸಂಧ್ಯಾ ವಂದನೆಯನ್ನು ತಪ್ಪಿಸಿದವನಲ್ಲ. ಇದನ್ನೆಲ್ಲ ನನಗೇಕೆ ಹೇಳುತ್ತಿರುವೆ? ಈ ಆತ್ಮಲಿಂಗವನ್ನು ಸ್ವಲ್ಪ ಹೊತ್ತು ಹಿಡಿದುಕೊಂಡಿದ್ದರೆ ನಾನು ಸಂಧ್ಯಾ ವಂದನೆ ಮಾಡಿ ಬರುವೆ. ನಾನೇಕೆ ಹಿಡಿದುಕೊಳ್ಳಬೇಕು? ಎಲ್ಲಾದರೂ ಇಟ್ಟು ಹೋದರಾಯ್ತು. ಅಯ್ಯಯ್ಯೋ, ಇದನ್ನು ಭೂಮಿಯ ಮೇಲೆ ಇಡುವಂತಿಲ್ಲ. ಅದಕ್ಕೆ ನಾನೇನು ಮಾಡಲಯ್ಯ? ಇದನ್ನು ಹಿಡಿದುಕೊಂಡಿದ್ದರೆ ನಾನು ಬೇಗ ಸಂಧ್ಯಾ ವಂದನೆಯನ್ನು ಮುಗಿಸಿ ಬರುವೆ. ಅಷ್ಟೊತ್ತು ನಾನು ಕಾಯಲಾರೆನಯ್ಯ. ನಾನು ಆಗಲೇ ಹೇಳಿದನಲ್ಲ, ನಾನು ಬೇಗ ಹೋಗಬೇಕೆಂದು. ನಾನು ಹೆಚ್ಚು ತಡ ಮಾಡುವುದಿಲ್ಲ, ಹೀಗೆ ಹೋಗಿ ಹಾಗೆ ಬರುವೆ. ಸರಿ, ಆದರೆ ನನ್ನದೊಂದು ನಿಬಂಧನೆ. ಏನಯ್ಯ ನಿನ್ನ ನಿಬಂಧನೆ? ನಿನ್ನ ಹೆಸರೇನು? ಲಂಕಾಧೀಶ್ವರ ದಶಕಂಠ ರಾವಣ. ಆ? ನೀನು ರಾವಣನೇ? ನನಗೆ ತಿಳಿದಿರಲಿಲ್ಲ, ನನಗೆ ಭಯವಾಗುತ್ತಿದೆ. ಆ? ನೀನು ರಾವಣನೇ? ನನಗೆ ತಿಳಿದಿರಲಿಲ್ಲ, ನನಗೆ ಭಯವಾಗುತ್ತಿದೆ. ನಾನು ಹೋಗುತ್ತೇನೆ. ಏ ಬಾಲಕ, ಹೆದರಬೇಡ, ನಾನು ನಿನಗೆ ತೊಂದರೆ ಮಾಡುವುದಿಲ್ಲ. ನೀನು ಇದನ್ನು ಹಿಡಿದುಕೊಂಡಿದ್ದರೆ ನಾನು ನಿನಗೆ ದೊಡ್ಡ ಬಹುಮಾನವನ್ನು ಕೊಡುತ್ತೇನೆ. ಬಹುಮಾನವೇ? ಸರಿ, ಕೊಡು. ಇದೇನಯ್ಯ, ಇಷ್ಟೊಂದು ಭಾರವಿದೆ, ನನ್ನ ಕೈಯಲ್ಲಿ ಆಗುವುದಿಲ್ಲ. ನಾನು ಇದನ್ನು ನೆಲದ ಮೇಲೆ ಇಟ್ಟು ಬಿಡುತ್ತೇನೆ. ಇದನ್ನು ಭೂಮಿಯ ಮೇಲೆ ಇಡಕೂಡದು. ನಾನು ಈಗಲೇ ಬರುತ್ತೇನೆ, ಆಮೇಲೆ ನನ್ನ ಕೈಯಲ್ಲೇ ಇದನ್ನು ಕೊಡಬೇಕು. ನನ್ನ ನಿಬಂಧನೆ ಏನೆಂದು ನೀನು ಕೇಳಲೇ ಇಲ್ಲ. ಏನು ನಿನ್ನ ನಿಬಂಧನೆ? ನೋಡಯ್ಯ, ನಾನು 3 ಬಾರಿ ನಿನ್ನ ಹೆಸರನ್ನು ಇಟ್ಟು ಕೂಗುವೆ. ಅಷ್ಟರೊಳಗೆ ನೀನು ಬರದಿದ್ದರೆ ಈ ಲಿಂಗವನ್ನು ಕೆಳಗೆ ಬಿಡುವೆ. ಹಾಗೆಲ್ಲ ಇಡಬೇಡ, ಹೀಗೆ ಹೋಗಿ ಹಾಗೆ ಬಂದೆ. ಭೂಸ್ಪರ್ಶ ಮಾಡಬಾರದು. ಬಂದೆ. ರಾವಣ, ತಡಿ, ಬಂದೆ. ರಾವಣ, ನಾನು 3ನೇ ಬಾರಿ ಕೂಗುತ್ತಿದ್ದೇನೆ. ನೀನು ಬರದಿದ್ದರೆ ಇದನ್ನು ನೆಲದ ಮೇಲೆ ಇಟ್ಟು ಬಿಡುವೆ. ಏ ಬಾಲಕ, ಬೇಡ ಬೇಡ ಬಾಲಕ, ಇದು ಬಂದೆ. ಏ ಬಾಲಕ, ಬೇಡ ಬೇಡ ಬೇಡ. ಉತ್ತರದ ಬಾಲಕ, ಎಂತ ಕೆಲಸ ಮಾಡಿಬಿಟ್ಟೆ. ಬೇಡವಂತರೂ ಇಟ್ಟು ಬಿಟ್ಟೆ ಇಲ್ಲ. ನಾನೇನಯ್ಯ ಮಾಡಲಿ? ನಾನು ನನ್ನ ಮಾತಿನಂತೆ ನಡೆದುಕೊಂಡಿದ್ದೇನೆ. ನಿನಗೆ ಬೇಕಾದರೆ ನೆಲದಿಂದ ಎತ್ತುಕೊಂಡು ಹೋಗು. ಏ ಏ ಬಾಲಕ, ನಾರಾಯಣ ನಾರಾಯಣ. ಪರಮೇಶ್ವರ,
ಪರಮೇಶ್ವರ, ಶಿವ, ಇದೆಂತಹ ಕೆಲಸವಾಯಿತು? ಆ ವಧುವು ಎಂಥ ಅನ್ಯಾಯ ಮಾಡಿದ. ಅವನೇನು ವೇಷಧಾರಿ ದೇವತೆಯೋ? ಅಯ್ಯೋ ತಂದೆ, ನನ್ನ ಕೈಗೆ ಮರಳಿ ಬಾ ತಂದೆ, ನನ್ನ ಕೈಗೆ ಮರಳಿ ಬಾ. ಪರಮೇಶ್ವರ, ಅಯ್ಯೋ ಎಂತಹ ಅನ್ಯಾಯ! ನನಗೆ ಬಹಳ ದುಃಖವಾಗುತ್ತಿದೆ. ಏನು ಮಾಡುವುದು? ನನಗೂ ದುಃಖವಾಗುತ್ತಿದೆ. ನಮ್ಮ ಪ್ರಭುಗಳು ಕಷ್ಟಪಟ್ಟು ತಪಸ್ಸು ಮಾಡಿ ಪಡೆದ ಆತ್ಮಲಿಂಗವನ್ನು ಆ ನಾರದ ಮತ್ತು ಗಣೇಶ ವಂಚನೆಯಿಂದ ಕಿತ್ತುಕೊಂಡರು. ಕಿತ್ತುಕೊಳ್ಳಲಿಲ್ಲ, ನೆಲದಲ್ಲಿ ನೆಲೆಸುವಂತೆ ಮಾಡಿಬಿಟ್ಟರು. ಒಟ್ಟಿನಲ್ಲಿ ನಮ್ಮ ಲಂಕೆಗೆ ಆ ಆತ್ಮಲಿಂಗ ಬಾರದಂತೆ ಮಾಡಿದರು. ಹೌದು ಮಗು, ಆ ನಾರದ ಮತ್ತು ಗಣೇಶ ಆತ್ಮಲಿಂಗದಿಂದ ಲಂಕೆಯ ಶಕ್ತಿ ಬೆಳೆಯುವುದನ್ನು, ಅಸುರರು ಬಲವಂತವಾಗುವುದನ್ನು ಅವರು ಸಹಿಸುವುದಿಲ್ಲ. ನಾನು ಸಹಿಸುವುದಿಲ್ಲ. ಹೆಜ್ಜೆ ಹೆಜ್ಜೆಗೂ ನಮಗೆ ಅಡ್ಡಿ ಉಂಟು ಮಾಡುತ್ತಿರುವ ಆ ದೇವತೆಗಳ ಮೇಲೆ ನಾನು ನಮ್ಮ ಪ್ರಭುಗಳಂತೆ ಯುದ್ಧ ಮಾಡುತ್ತೇನೆ. ಭಲೆ ಕುಮಾರ ಭಲೆ, ಅಸುರ ಕುಲಕ್ಕೆ ಚಕ್ಕಂತ ಮಾತನಾಡಿದೆ. ಅತ್ತಿಗೆ, ಲಕ್ಷ್ಮಣ, ಅಕರ ಯುದ್ಧಕ್ಕೆ ಬಂದಿದ್ದಾನೆ ಎಂದು ಹೇಳಿದೆ. ಯುದ್ಧ ಮುಗಿಯುತ್ತೆ. ನನ್ನ ಸ್ವಾಮಿ ಅವನನ್ನು ಸಂಹರಿಸಿದರೆ? ಚಿಂತಿಸಬೇಡಿ ಅತ್ತಿಗೆ, ಯುದ್ಧ ಆರಂಭವಾಗಿದೆ. ಕರಣ ಎಲ್ಲ ಆಯುಧಗಳನ್ನು ನಮ್ಮ ರಾಮ ಧ್ವಂಸ ಮಾಡುತ್ತಿದ್ದಾನೆ. ರಾಮಬಾಣಕ್ಕೆ ಸಿಕ್ಕಿ ಕರಣ ಮರಣ ಸಂಭವಿಸುವುದಷ್ಟೇ ಉಳಿದಿದೆ. ಆ ನಂಬಿಕೆ ನನಗಿದೆ. ಹೋಗು, ಯುದ್ಧವೇನಾಯಿತು ಎಂದು ತಿಳಿದುಕೋ. ಅಕರನ ಸಂಹಾರವಾದೊಡನೆ ನನ್ನನ್ನು ನನ್ನ ಸ್ವಾಮಿಯ ಬಳಿಗೆ ಕರೆದುಕೊಂಡು ಹೋಗು. ಹೋಗು ಲಕ್ಷ್ಮಣ, ಈಗ ಶುಭವಾರ್ತೆಯನ್ನು ತೆಗೆದುಕೊಂಡು ಬಾ. ರಣರಂಗದಲ್ಲಿ ರಾಮ ತನ್ನ ಧನಸ್ಸಿನ ಠೇಂಕಾರ ಮಾಡಿ ನಿಂತರೆ ಎಲ್ಲ ಶುಭವಾರ್ತೆಯೇ ಅತ್ತಿಗೆ. ರಾಮ ಬಾಣವನ್ನು ಎದುರಿಸಿ ನಿಂತವರಿಗೆ ಮಾತ್ರ ಅಶುಭ. ನಿನ್ನ ಮಾತು ನಿಜ ಲಕ್ಷ್ಮಣ. ನನ್ನ ಸ್ವಾಮಿ ಧರ್ಮವೀರ ಮಾತ್ರವಲ್ಲ, ಯುದ್ಧವೀರರೂ ಆಗಿದ್ದಾರೆ. ಅತ್ತಿಗೆ, ನಾನೀಗ ಹೋಗುತ್ತೇನೆ, ಬೇಗನೆ ಬರುತ್ತೇನೆ.
ಏಕೆ ಖರ? ನಿನ್ನ ಶಸ್ತ್ರಾಸ್ತ್ರಗಳೆಲ್ಲ ಮುಗಿದು ಹೋದವೆ? ನಿನ್ನ ಪರಾಕ್ರಮ ಕರಗಿ ಹೋಯಿತೆ? ನೀನು ಮಾಡಿದ ಪ್ರತಿಜ್ಞೆಗಳೆಲ್ಲ ಮರೆತು ಹೋದವೆ? ನಿನ್ನ ಪ್ರತಿಕಾರದ ಆವೇಶ ಸತ್ತು ಪ್ರಾಣ ಭೀತಿ ಆವರಿಸಿಕೊಂಡಿತೆ? ಎಲೆ ರಾಕ್ಷಸ, ನಿನ್ನ ಅಬ್ಬರದ ಉಬ್ಬರ ಬೀಳಿಸುವ ಮುಹೂರ್ತ ಸನ್ನಿಹಿತವಾಗಿದೆ. ನೀನು ಎಂದು ಹೇಳದಂತೆ ಚಿರನಿದ್ರೆಗೆ ಗುರಿಯಾದರೆ ಋಷಿಮುನಿಗಳು ನೆಮ್ಮದಿಯ ಉಸಿರಾಡುತ್ತಾರೆ. ಈ ದಂಡಕಾರಣ್ಯ ಶಾಂತಿಯ ನೆಲೆವೀಡಾಗುತ್ತದೆ. ಹೇ ರಾಮ, ನಾನು ಅಂದುಕೊಂಡದ್ದಕ್ಕಿಂತಲೂ ನೀನು ವೀರನೆಂದು ಅರಿವಾಗುತ್ತಿದೆ. ನೀನು ಏಕೆ ಇಲ್ಲಿಗೆ ಬಂದೆ? ಏಕೆ ನನ್ನ ಸೋದರಿಯ ಕಣ್ಣುಗಳಿಗೆ ಕಾಣಿಸಿಕೊಂಡೆ? ನಿನ್ನ ಸೋದರನೇಕೆ ಅವಳನ್ನು ವಿರೂಪಗೊಳಿಸಿದ? ಇದ್ಯಾವುದೂ ನಡೆಯದಿದ್ದರೆ ನಾನು ನಿನ್ನೊಡನೆ ಯುದ್ಧ ಮಾಡುವ ಪ್ರಸಂಗವೇ ಇರುತ್ತಿರಲಿಲ್ಲವೇ? ಈ ನೆಪದಿಂದ ಇಲ್ಲದಿದ್ದರೂ ಬೇರೆ ಒಂದು ನೆಪದಿಂದ ಇದೆಲ್ಲ ನಡೆಯಲೇಬೇಕಾಗಿತ್ತು ಖರ. ಏಕೆಂದರೆ ನಾನು ಮುನಿಗಳ ರಕ್ಷಣೆಗೆ, ರಾಕ್ಷಸರ ಸಂಹಾರಕ್ಕೆ ಸಂಕಲ್ಪ ಮಾಡಿ ಆಗಿದೆ. ಅಂದರೆ ನೀನು ರಾಕ್ಷಸ ಸಂಹಾರಕ್ಕಾಗಿಯೇ ಈ ಅರಣ್ಯಕ್ಕೆ ಬಂದೆಯಾ? ಹಾಗೆ ಅಂದುಕೋ. ನಿಮ್ಮ ಹಿಂಸೆಯಿಂದ ನೊಂದವರ ಸಂಕಟ ಏನೆಂದು ನಿಮಗೆ ಅರ್ಥವಾಗಬೇಕು. ನಿಮ್ಮ ಹಿಂಸೆಯಿಂದ ಸತ್ತವರ ಪತ್ನಿ ಪುತ್ರರಂತೆ ಈಗ ನಿಮ್ಮ ಸಾವಿಗೆ ನಿಮ್ಮ ಪತ್ನಿ ಪುತ್ರರು ಕೂಡ ದುಃಖಿಸಬೇಕು. ಕೊಲೆಯೇ ಕರ್ಮವೆಂದು, ಹಿಂಸೆಯೇ ಧರ್ಮವೆಂದು ಭಾವಿಸಿ ಸ್ವೇಚ್ಛೆಯಿಂದ ವರ್ತಿಸುತ್ತಿರುವ ನಿನ್ನ ರಾಕ್ಷಸ ಕುಲಕ್ಕೆ ಧರ್ಮದ ಅರ್ಥವನ್ನು ತಿಳಿಸಲೆಂದೇ ನಾನು ಈ ಸಾಹಸವನ್ನು ಮಾಡುತ್ತಿದ್ದೇನೆ. ರಾಮ, ನಿನ್ನ ಅಹಂಕಾರ ಮೇರೆ ಮೀರುತ್ತಿದೆ. ನನ್ನದು ಅಹಂಕಾರವಲ್ಲ ಖರ, ನಿನ್ನದು. ನಿನ್ನವರನ್ನೆಲ್ಲ ಕಳೆದುಕೊಂಡ ಮೇಲೂ, ನಿನ್ನ ಆಯುಧಗಳೆಲ್ಲ ನಿರರ್ಥಕವಾದ ಮೇಲೂ ನೀನು ನನ್ನನ್ನು ಗೆಲ್ಲಲೆಂದೇ ಭ್ರಮಿಸುತ್ತಿರುವೆಯಲ್ಲ. ನಿನ್ನ ಅವಿವೇಕಕ್ಕೆ ನಾನು ಏನು ಹೇಳಲಿ? ಸಾಕು ನಿಲ್ಲಿಸು. ರಾಕ್ಷಸ ಕುಲವನ್ನೇ ತೃಣವಾಗಿ ಭಾವಿಸಿ ಅವಹೇಳನ ಮಾಡುತ್ತಿರುವ ನನ್ನನ್ನು ನನ್ನ ಮುಷ್ಟಿಯಿಂದಲೇ ಗುದ್ದಿಕೊಳ್ಳುತ್ತೇನೆ. ಆಹಾ, ಎಂತಹ ಭಾಗ್ಯ ನಮ್ಮದು. ಕಾಮರೂಪಿಗಳಾದ ಕರ ದೂಷಣರು ಸೇರಿದಂತೆ 14,000 ರಾಕ್ಷಸರನ್ನು 1.5 ಮುಹೂರ್ತದಲ್ಲಿ ಸಂಹರಿಸಿದ ಶ್ರೀರಾಮನ ಪರಾಕ್ರಮವನ್ನು ಕಾಣುವ ಸುಕೃತ ನಮ್ಮದಾಯಿತು. ಮಹಾಮಹಿಮನಾದ ಶ್ರೀರಾಮನ ಸಾಹಸ ಕಾರ್ಯ ನಿಜವಾಗಲೂ ಅತ್ಯದ್ಭುತ. ಮಹಾವಿಷ್ಣುವಿನಂತೆ ಮಹಾಪರಾಕ್ರಮದಿಂದ ಲೋಕಕಂಟಕರಾದ ರಾಕ್ಷಸರನ್ನು ಸಂಹರಿಸಿದ. ಪುಣ್ಯಾತ್ಮನಾದ ಶ್ರೀರಾಮಚಂದ್ರನಿಂದ ದುಷ್ಟ ರಾಕ್ಷಸರ ವಿಜೃಂಭಣೆ ಮುಗಿಯುತ್ತದೆ. ಅದನ್ನು ನೋಡುವ ಭಾಗ್ಯ ನಮ್ಮದಾಯಿತು.
ನಮಗೂ. ಮಹಾನುಭಾವ, ನಾವು ನಿನಗೆ ಅಭಿನಂದನೆ ಸಲ್ಲಿಸಲು ಬಂದಿದ್ದೇವೆ. ಇದು ನನ್ನ ಕರ್ತವ್ಯ ಮುನೀಂದ್ರ. ಮುನಿಗಳಿಗೆ ಕಂಟಕಪ್ರಾಯರಾಗಿದ್ದ ರಾಕ್ಷಸರನ್ನು ನಿನ್ನಿಂದ ಸಂಹಾರ ಮಾಡಿಸಬೇಕೆಂದೇ ದೇವೇಂದ್ರ ಅಂದು ಶರಭಂಗರ ಆಶ್ರಮಕ್ಕೆ ಬಂದಿದ್ದ. ಪಾಪಿ ಕರ್ಮಿಗಳಾದ ರಾಕ್ಷಸರ ಕಾಟದಿಂದ ನೀನು ಮುಕ್ತಿ ಕೊಡಿಸಲಿ ಎಂದು ಮುನಿಗಳು ನಿನ್ನನ್ನು ಈ ಪ್ರದೇಶಕ್ಕೆ ಕರೆಸಿಕೊಂಡರು. ನಾವು ನಿರೀಕ್ಷಿಸಿದ್ದ ಕಾರ್ಯವನ್ನು ನೀನು ಯಶಸ್ವಿಯಾಗಿ ಮಾಡಿ ಮುಗಿಸಿದೆ ರಾಮಚಂದ್ರ. ಇನ್ನು ಮುಂದೆ ಈ ದಂಡಕಾರಣ್ಯದಲ್ಲಿ ಮುನಿಗಳು ನಿಶ್ಚಿಂತೆಯಿಂದ ತಮ್ಮ ಧರ್ಮ ಕಾರ್ಯಗಳನ್ನು ಆನಂದದಿಂದ ಆಚರಿಸಿಕೊಂಡಿರಬಹುದು. ರಾಮಚಂದ್ರ, ಮುನಿಕುಲಕ್ಕೆ ನೀನು ದೊಡ್ಡ ಉಪಕಾರ ಮಾಡಿದಂತಾಯಿತು. ಇದು ಉಪಕಾರವಲ್ಲ ಮುನೀಂದ್ರ, ಕ್ಷತ್ರಿಯನ ಕರ್ತವ್ಯಗಳಲ್ಲಿ ಇದು ಒಂದು ಅಷ್ಟೇ. ಅಂದು ತಾವೇ ಹೇಳಿದಂತೆ ಮುನಿಗಳ ಯಜ್ಞ ಕಾರ್ಯದ ಫಲದ ಪಾಲು ರಾಜನಿಗೂ ಸಲ್ಲುವುದೆಂದ ಮೇಲೆ ಅವರ ರಕ್ಷಣೆಯ ಭಾರವು ರಾಜನ ಮೇಲೆ ಇರುತ್ತದೆ. ಏನೇ ಆದರೂ ತಮ್ಮ ಅಭಿಮಾನ ಅನುಗ್ರಹಗಳಿಗೆ ನಾನು ಕೃತಜ್ಞನಾಗಿದ್ದೇನೆ. ಶುಭಮಸ್ತು.